ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೆಲಿವರಿ ಆದಮೇಲೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈಗ ಪಾಪುಗೆ 4.5 ತಿಂಗಳಾಗಿದೆ. ಬೆಳಗ್ಗೆ ಎದ್ದೊಳ್ತಾನೆ ಪಾಪುನು ನನ್ನ ಜೊತೆನೇ ಎದ್ಬಿಟ್ಲು. ಡೈಲಿ ಹೀಗೆ ಮಾಡಲ್ಲ, ಸಮ್ಟೈಮ್ ಒಂದೊಂದು ದಿನ ಈ ಥರ ಎದ್ದೊಳ್ಬಿಡ್ತಾಳೆ. ಆ ಟೈಮಲ್ಲಿ ನನಗೆ ಬೇರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಏಕೆಂದರೆ ನನ್ನ ದೊಡ್ಡ ಮಗಳಿಗೂ ಸ್ಕೂಲಿಗೆ ಕಳಿಸೋದಕ್ಕೆ ರೆಡಿ ಮಾಡಿಸ್ಬೇಕು. ಈ ಥರ ಸಡನ್ನಾಗಿ ಪಾಪು ಇದ್ದಾಗ ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ. ಪಾಪುಗೆ ಹಾಲು ಕುಡಿಸಿ ಮಲಗಿಸ್ಬಿಟ್ಟೆ, ಯಾಕೆಂದರೆ ಬೇಗ ಮಗಳಿಗೂ ರೆಡಿ ಮಾಡಬೇಕು, ತಿಂಡಿನೂ ತಿನ್ನಿಸ್ಬೇಕು. ಯಾಕೆಂದರೆ ಅವಳು ರೆಡಿ ಆಗಲ್ಲ, ನಾನೇ ರೆಡಿ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಜೋಕಾಲಿಯಲ್ಲಿ ಹಾಕಿದ್ರೆ ತುಂಬ ಹೊತ್ತು ನಿದ್ದೆ ಮಾಡ್ತಾರೆ ಮಕ್ಕಳು. ಮತ್ತು ನಾನು ಅದಕ್ಕೆ ಸುತ್ತಲೂ ದುಪ್ಪಟ್ಟದಲ್ಲಿ ಕವರ್ ಮಾಡಿಬಿಡ್ತೀನಿ, ಸೊಳ್ಳೆ ಇನ್ನೂ ಒಳಗೆ ಹೋಗ್ದಿರ. ಮತ್ತು ಇತ್ತೀಚೆಗೆ ತೊಟ್ಲು ಅದೆಲ್ಲ ಹಾಕಿ ಮಲಗಿಸ್ತಾರೆ. ಮಗು ಚೆನ್ನಾಗಿ ಮಲಗಲ್ಲ, ಅದರಲ್ಲಿ ಎದ್ದು ಬಿಡ್ತವೆ. ಅದ್ರ ಪರ್ದೆನೂ ಸಹ ಬಂದಿರುತ್ತೆ ಸೊಳ್ಳೆಲೆ, ಆದರೂ ಕಂಫರ್ಟಬಲ್ ಮಲಗಲ್ಲ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಈ ಥರ ಉಯ್ಯಾಲೆ ಕಟ್ಟಿ ಮಲಗಿಸೋದ್ರಿಂದ ಮಗು ಕೈಕಾಲು ಉದ್ದಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರಲ್ಲಿ ಮಲಗಿಸ್ತಾರೆ. ಹಿಂದಿನ ಕಾಲದಿಂದನೂ ಅದೇ ಅಲ್ವಾ ರೂಢಿ ಇರೋದು. ಏನೇ ತೊಟ್ಲು ಇದ್ರೂ, ಕಬ್ಬಿಣ ತೊಟ್ಲೆಲ್ಲ ಏನೇ ಇದ್ರೂ, ಸೊ ಇದು ಬೆಟರ್ ಆಪ್ಷನ್ನು. ಹಾಗಾಗಿ ನಾನು ಇದರಲ್ಲೇ ಮಲಗಿಸೋದು. ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಮಾತ್ರ. ಹಾಗೆ ನನ್ನ ಮಗಳೂ ತಿಂಡಿ ಮಾಡಿಸಿ ಯೂನಿಫಾರ್ಮೆಲ್ಲ ಹಾಕಿ ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿಸ್ದೆ. ಅವಳು ರೆಡಿ ಆಗ್ತಿದ್ದಂಗೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ಅವಳು ಪಾಪು ಇದ್ದರೆ ಮತ್ತೆ ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಹಾಗೆ ಪೆಂಡಿಂಗ್ ಉಳಿದ್ಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ. ಆಲ್ಮೋಸ್ಟ್ ಅವಳು ಮಲಗಿದ್ದಾಗಲೇ ಎಲ್ಲ ಮಾಡ್ಕೊತೀನಿ. ನಾನು ತಿಂಡಿನೂ ತಿಂದಿರಲ್ಲ, ಫಸ್ಟು ಕೆಲಸ ಒಂದು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತೀನಿ. ಆಮೇಲೆ ಪಾಪು ಎದ್ದೇಳ್ತಿದ್ದ ತಕ್ಷಣ ಅವಳ ಜೊತೆ ಒಂದು ಸ್ವಲ್ಪ ಆಟಾಡ್ಕೊಂಡು ಕೂತ್ಕೋತೀನಿ. ಯಾಕೆಂದರೆ ಇವಾಗ ಅವಳು ಮೇಲೆ ನಿಗರ್ಕೊಂಡು ಹೋಗ್ತಾಳೆ. ಮಂಚದ ಮೇಲೆ ಹಾಗೆ ಬಿಟ್ಬಿಟ್ರೆ ಕೆಳಗೆ ಬಿದ್ದುಬಿಡ್ತಾಳೆ ಅನ್ನೋ ಭಯ ಬೇರೆ. ಈ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಪಾಪು ನೋಡ್ಕೊಳ್ಳೋದಕ್ಕೂ ಆಗಲ್ಲ. ಆ ಒಂದು ಕಾರಣಕ್ಕೇ ಅವಳು ಮಲಗಿದಾಗಲೇ ಬೇಗ ಕೆಲಸ ಮಾಡ್ಕೊತೀನಿ. ಅವಳು ಎದ್ದಾಗಲೇ ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಬೇಗ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಪಕ್ಕನೇ ನೆನ್ನೆ ಸಾಂಬಾರು ಮಾಡಿದ್ದೆ, ಅದನ್ನು ಬಿಸಿ ಇಡ್ತಿದ್ದೀನಿ. ಈಗೆಲ್ಲ ಬಿಸಿಲಲ್ವಾ, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಏನೇ ಒಂದು ಇಟ್ರು, ಈಗ ರಾತ್ರಿ ಮಾಡಿರಲಿ ಬೆಳಗ್ಗೆ ಮಾಡಿರಲಿ, ಎಲ್ಲ ಬಿಸಿ ಮಾಡಿ ಕುದಿಸಿ ಇಟ್ರೇ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ಹಾಳಾಗಿಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲದನ್ನು. ಹಾಗಾಗಿ ಅದನ್ನು ಬಿಸಿ ಮಾಡಿ ಇಟ್ಕೊಂಡೆ. ಜೊತೆಗೆ ಪಾಪುದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಅದನ್ನು ಸಹ ಹಾಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ಸೊ ಅದು ಬಟ್ಟೆ ಒಗ್ದಿದ್ದೆ, ಹೊಟ್ಟೆ ಹಶ್ವಾಯಿತು ಅಂತ ತಿಂಡಿ ತಿಂದಿದ್ದಾಯಿತು. ಸೊ ತಿಂಡಿ ತಿಂದಿದ್ದೆ, ಇನ್ನು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ಬಂದೆ. ಹಾಗೆ ನನ್ನ ಬರ್ತ್ಡೇಗೆ ಅಂತ ಹೇಳಿ ಡ್ರೆಸ್ನ ಬುಕ್ ಮಾಡಿದ್ದೆ. ಸೊ ಅದು ಬಂದಿದೆ, ಅದನ್ನು ಓಪನ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಅದು ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಿ ಅದು ನೋಡ್ತಾ ಇದ್ದೀನಿ. ನಿಮಗೂ ಯೂಸ್ಫುಲ್ ಆಗ್ಬೋದು, ಬಟ್ ಕ್ಲಾತ್ ಮಾತ್ರ ಅಮೇಝಿಂಗ್ ಆಗಿದೆ. ನೋಡ್ತಾ ಇರ್ಬೋದು, ಇದು ಬ್ಲ್ಯಾಕು ವಿತ್ ಎಂಬ್ರಾಯ್ಡ್ರಿ ಡಿಸೈನ್ ಇರೋದು ಪ್ಯಾಂಟ್. ಮತ್ತು ಈ ಕುರ್ತಾ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಬೇರೆದೆಲ್ಲ ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ ಪ್ಯಾಂಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಮಾತ್ರ ಕಾಟನ್ ಪ್ಯಾಂಟೇ ಇದೂ. ಸೊ ದುಪ್ಪಟ್ಟನೂ ಅಷ್ಟೇ. ಮತ್ತು ಲೆಮನ್ ಯೆಲ್ಲೋ ಕಲರಲ್ಲೂ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಇರುವಂತಹ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೀನಿ. ಇದೂ ತುಂಬ ಚೆನ್ನಾಗಿದೆ. ಜೊತೆಗೆ ಇದ್ರ ಜೊತೆಗೇ ಸಹ ಇಯರಿಂಗ್ಸು ತೊಗೊಂಡಿದ್ದೆ. ಅದು ಪೇರ್ ಅಂದರೆ 6 ಪೇರ್ ಇತ್ತು. ಸೊ ಇದ್ರ ಮ್ಯಾಚಿಂಗಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಬರ್ತಡೇಗೆ ಅಂತಲೇ ತೊಗೊಂಡಿದ್ದೆ. ಸೊ ನೋಡ್ತಾ ಇರ್ಬೋದು, ಇದ್ರದ್ದು ದುಪ್ಪಟ್ಟ ಮಾತ್ರ ಇನ್ನೂ ಚೆನ್ನಾಗಿದೆ, ಒಂದು ಸೈಡ್ ಹಾಕೋಬೋದು. ಇನ್ನು ಇಯರಿಂಗ್ ಕಲೆಕ್ಷನ್ ನೋಡೋದಾದರೆ ಯೆಲ್ಲೋ, ರೆಡ್, ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಇದರಲ್ಲಿ ತುಂಬಾ ಇದೆ. ಬರೀ ಈ ಡ್ರೆಸ್ಸಿಗೆ ಅಂತಲ್ಲ, ಬೇರೆ ಬೇರೆ ಡ್ರೆಸ್ಸಿಗೂ ಯೂಸ್ ಮಾಡ್ಬೋದು. ಆಫೀಸ್ಗೆ ಹೋಗೋರಂತೂ ಡೈಲಿ ಒಂದೊಂದು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೆಟಲ್ ಫಿನಿಶಿಂಗಲ್ಲಿದೆ. ಸೊ ಬೇರೆ ಬೇರೆ ಕಲರಲ್ಲಿ ಸೂಪರಾಗಿದೆ. ಸೊ ಇದು ಈಗ ನಾನು ಏನು ಡ್ರೆಸ್ ವೇರ್ ಮಾಡಿದ್ದೀನೋ ಅದಕ್ಕೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಒಂದು ಹಾಕಿ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.